ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ನವೆಂಬರ್ 19ನೇ ತಾರೀಕು ಅಂಗಾರಕ ಸಂಕಷ್ಟಿ. ಈ ಅಂಗಾರಕ ಸಂಕಷ್ಟಿಯನ್ನು ಮಾಡೋದ್ರಿಂದ 21 ಸಂಕಷ್ಟಿಗಳ ಪೂರ್ಣ ಫಲ ನಮಗೆ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಈ ಅಂಗಾರಕ ಸಂಕಷ್ಟಿಗೆ ನಾವು ಮುಖ್ಯವಾಗಿ ಯಾವೆಲ್ಲ ಪೂಜಾ ಸಾಮಗ್ರಿಗಳನ್ನ ಜೋಡಿಸಿ ಇಟ್ಕೊಳ್ಬೇಕು. ಪೂಜಾ ಸಾಮಗ್ರಿಗಳನ್ನ ಜೋಡಿಸಿ ಇಟ್ಕೊಳ್ಳೋದ್ರಿಂದ ಪೂಜೆ ಮಧ್ಯ ನಾವು ಪದೇ ಪದೇ ಹೇಳೋದು ತಪ್ಪುತ್ತದೆ ಸ್ನೇಹಿತರೆ. ನಾನು ಯಾವ ರೀತಿಯಾಗಿ ಪೂಜಾ ಸಾಮಗ್ರಿಗಳನ್ನ ಜೋಡಿಸ್ಕೊಂಡಿದ್ದೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಅದೇ ರೀತಿ ಜೋಡಿಸ್ಕೊಂಡ್ರೆ ನಿಮಗೂ ಅನುಕೂಲ ಆಗ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ಗಣಪತಿ ಪೂಜೆಗೆ ಬೇಕಾದಂಥ ಪೂಜಾ ಸಾಮಗ್ರಿಗಳ ಒಂದು ಸಿದ್ಧತೆಯನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಗಣಪತಿ ಪೂಜೆಗೆ ಮೊದಲು ಸ್ವಲ್ಪ ಅಕ್ಕಿಯನ್ನು ಈ ರೀತಿಯಾಗಿ ಒಂದು ತಾಮ್ರದ ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ 2 ಆರತಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೆಂಪು ಹೂವು, ಸ್ವಲ್ಪ ಗರಿಕೆ, ನೀರನ್ನು ಇಟ್ಕೊಂಡಿದ್ದೀನಿ. ಹಾಗೆ ಕೆಂಪಾಕ್ಷತೆ ಮತ್ತು ಗಣಪತಿಯ ವಿಗ್ರಹ, ಇಲ್ಲಿ ಅರಿಶಿಣ ಕುಂಕುಮ ಅಷ್ಟಗಂಧವನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಧೂಪಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಚಂದ್ರನನ್ನು ಬರೆದೇ ಇಟ್ಕೊಂಡಿದ್ದೀನಿ. ಹಾಗೆ ಗಣಪತಿಗೆ ಗೆಜ್ಜೆ ವಸ್ತ್ರ 21+2 ಇಟ್ಕೊಂಡಿದ್ದೀನಿ. ಹಾಗೆ ಚಂದ್ರನಿಗೂ ಇಟ್ಕೊಂಡಿದ್ದೀನಿ. ಮತ್ತು ನೈವೇದ್ಯಕ್ಕೆ ಗಣಪತಿಗೆ ಕೊಬ್ಬರಿ ಬೆಲ್ಲ, ಚಂದ್ರನಿಗೆ ಸಕ್ಕರೆಯನ್ನು ಇಟ್ಕೊಂಡಿದ್ದೀನಿ. ನನಗೆ ಸಂಕಲ್ಪಕ್ಕೆ ಬಂದು ಅಡಿಕೆ ಬೆಟ್ಟವನ್ನು ಇಟ್ಕೊಂಡಿದ್ದೀನಿ. ಇದಿಷ್ಟು ವಸ್ತುಗಳನ್ನ ನಾವು ಬೆಳಗಿನ ಪೂಜೆಗೆ ತಯಾರಿಯಾಗಿ ಮಾಡಿಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.